ಹರೇ ಕೃಷ್ಣ. ಜೈ ಜಗನ್ನಾಥ. ಜಗತ್ತಿಗೆ ನಾಥ ನಮ್ಮ ಈ ಜಗನ್ನಾಥ. ಪ್ರತಿ ಆಷಾಢ ಮಾಸದಲ್ಲಿ ಪುರಿ ಜಗನ್ನಾಥನ ರಥಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ. ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಟ್ಟು ಜಗನ್ನಾಥನ ಬಗ್ಗೆ ಅಸಲಿ ಕಥೆಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಪೂರ್ವದಲ್ಲಿ ಇಂದ್ರದ್ಯುಮ್ನ ಅನ್ನೋ ಒಬ್ಬ ರಾಜ ಇದ್ದ. ಅವನಿಗೆ ಕೃಷ್ಣ ಅಥವಾ ವಿಷ್ಣುವಿನ ದರ್ಶನ ಪಡ್ಕೊಬೇಕು ಅಂತ ತುಂಬಾ ಆಸೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಈಗ ಪುರಿ ಅಂತ ಏನು ಆ ಕ್ಷೇತ್ರವನ್ನ ಕರಿತಾ ಇದೀವಿ ಅದನ್ನ ನೀಲಾಚಲ ಅಂತ ಕರಿತಿದ್ರು. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ, ಈ ಸಾಲನ್ನ ತುಂಬಾ ಜನ ಕೇಳಿರ್ತೀರ ಅಲ್ವಾ. ಆ ನೀಲಾಚಲ ಪರ್ವತದಲ್ಲಿದ್ದ ನೀಲಮಾಧವನನ್ನ ದರ್ಶನ ಮಾಡ್ಕೋಬೇಕು ಅಂತ ಇಂದ್ರದ್ಯುಮ್ನ ಮಹಾರಾಜನಿಗೆ ತುಂಬಾ ಆಸೆ ಆಗುತ್ತೆ. ಈತ ಅವಂತಿ ದೇಶ ಅಂದ್ರೆ ಈಗಿನ ಉಜ್ಜಯಿನಿ ಅಂತ ನಾವು ಏನು ಕರಿತಿದ್ವಿ ಅಲ್ಲಿ ಇದ್ದ. ಉಜ್ಜಯಿನಿಯಲ್ಲಿರುವಂತಹ ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ತನ್ನ ಮಂತ್ರಿಯಾದ ವಿದ್ಯಾಪತಿಯನ್ನ ಆ ನೀಲಾಚಲ ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂತಹ ನೀಲಮಾಧವನನ್ನ ದರ್ಶನ ಮಾಡ್ಕೊಂಡು ಬಾ, ನೀನು ಅಲ್ಲಿಂದ ಬಂದ ನಂತರ ಏನು ಪರಿಸ್ಥಿತಿ ಅಂತ ಹೇಳು, ಅದಾದ್ಮೇಲೆ ನಾನು ಅಲ್ಲಿ ಹೋಗಿ ಆ ನೀಲಮಾಧವನನ್ನ ದರ್ಶನ ಮಾಡ್ಕೊಂಡ್ ಬಂದೆ ಅಂತ ಈ ವಿದ್ಯಾಪತಿಯನ್ನ ಕಳಿಸ್ತಾರೆ. ಈಗಾಗಲೇ ಆ ನೀಲಾಚಲ ಪ್ರದೇಶದಲ್ಲಿ ಒಂದು ಬುಡಕಟ್ಟ ಜನಾಂಗದವರು ವಾಸಿಸ್ತಿರ್ತಾರೆ. ಆ ಬುಡಕಟ್ಟು ಜನಾಂಗದವರು ಆ ನೀಲಮಾಧವನನ್ನ ಆರಾಧಿಸ್ತಾರೆ, ಆತನನ್ನ ಪೂಜೆ ಮಾಡ್ತಿರ್ತಾರೆ. ಆ ಬುಡಕಟ್ಟು ಜನಾಂಗಕ್ಕೆ ವಿಶ್ವವಸು ಅನ್ನೋ ಒಬ್ಬ ಅಲ್ಲಿಗೆ ಮುಖ್ಯಸ್ಥನಾಗಿರ್ತಾನೆ. ದೇವರ ಸೇವೆ ಮಾಡ್ಲಿಕ್ಕೆ, ದೇವರ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಅನುಮತಿ ಇದೆ ಅಲ್ವಾ. ಆದ್ರೆ ಈ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹೊರಗಿನಿಂದ ಬಂದಂತಹ ಯಾವುದೇ ವ್ಯಕ್ತಿಗೂ ಕೂಡ ನೀಲಮಾಧವನ ದರ್ಶನಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅವರು ಅನುಮತಿ ನೀಡಿದ್ರೆ ಆ ನೀಲಮಾಧವ ಅಂದ್ರೆ ಆ ಕೃಷ್ಣ ಅವರಿಂದ ಎಲ್ಲಿ ದೂರ ಆಗ್ತಾರೆ ಅನ್ನೋದು ಅವರ ನಂಬಿಕೆ. ವಿದ್ಯಾಪತಿ ಆ ನೀಲಾಚಲ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಎಂಟ್ರಿ ಕೊಡೋದಿಲ್ಲ, ಅವನಿಗೆ ಅನುಮತಿ ಇರೋದಿಲ್ಲ. ಆಗ ಇವನಿಗೆ ಬೇಜಾರಾಗುತ್ತೆ. ಆಮೇಲೆ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಈತ ಆ ಬುಡಕಟ್ಟು ಜನಾಂಗದವರಿಗೆ ತುಂಬಾ ಸಹಾಯ ಮಾಡ್ತಾನೆ. ಆದ್ರೂ ಕೂಡ ಅವನಿಗೆ ನೀಲಾಚಲದಲ್ಲಿರುವಂತಹ ನೀಲಮಾಧವನ ದರ್ಶನ ಪಡ್ಕೊಳ್ಳೋದಿಕ್ಕೆ ಇವರು ಬಿಡ್ತಿರ್ಲಿಲ್ಲ. ಕೆಲವು ದಿನಗಳ ನಂತರ ಈ ವಿದ್ಯಾಪತಿ ಏನಪ್ಪಾ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಬುಡಕಟ್ಟು ಜನಾಂಗದ ಮುಖ್ಯಸ್ಥ ಇರ್ತಾನಲ್ಲ ವಿಶ್ವವಸು, ಆತನ ಮಗಳನ್ನ ಈತ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಅಳಿಯ ಏನ್ ಕೇಳ್ತಾನೋ ಮಾವ ಅದನ್ನ ಮಾಡ್ಲೇಬೇಕು ಅಲ್ವಾ. ಅದಕ್ಕೆ ಆ ವಿದ್ಯಾಪತಿ ಕೇಳ್ತಾನೆ, ನನಗೆ ಈ ನೀಲಾಚಲದಲ್ಲಿರುವಂತಹ ಆ ನೀಲಮಾಧವನ ದರ್ಶನ ದಯವಿಟ್ಟು ನನಗೆ ಮಾಡಿಸು ಅಂತ ಕೇಳ್ಕೊತಾನೆ. ಅದಕ್ಕೆ ಹೆಣ್ಕೊಟ್ಟಂತ ಮಾವ ಇನ್ನೇನ್ ಮಾಡ್ತಾನೆ, ಒಪ್ಕೊಂತಾನೆ. ಸರಿ, ನಾನು ನಿನಗೆ ದರ್ಶನವನ್ನ ಮಾಡಿಸ್ತೀನಿ, ಆದ್ರೆ ನಾನು ಕರ್ಕೊಂಡು ಹೋಗುವಂತ ದಾರಿ ನಿನಗೆ ಗೊತ್ತಾಗ್ಬಾರ್ದು. ನಿನಗೆ ನಿನ್ನ ಕರ್ಕೊಂಡು ಹೋಗುವಾಗ ನಿನ್ನ ಕಣ್ಣಿಗೆ ಬಟ್ಟೆಯನ್ನ ಕರ್ಕೊಂಡು ಹೋಗ್ತೀನಿ. ಹೀಗೆ ವಿಶ್ವವಸು ಆತನ ಅಳಿಯನಿಗೆ ಅಂದ್ರೆ ವಿದ್ಯಾಪತಿಗೆ ಹೇಳ್ತಾನೆ. ಜಾಣವಾದ ವಿದ್ಯಾಪತಿ ಏನಪ್ಪಾ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಚೀಲದಲ್ಲಿ ಒಂದು ಸಣ್ಣ ರಂಧ್ರವನ್ನ ಮಾಡಿ ಆ ಚೀಲಕ್ಕೆ ಸಾಸಿವೆಯನ್ನ ತುಂಬಿಸ್ಕೊಂಡು ವಿದ್ಯಾಪತಿ ಮತ್ತೆ ವಿಶ್ವವಸು ಇಬ್ರು ಹೋಗ್ತಿರ್ಬೇಕಂದ್ರೆ ಅವರು ಹೋಗ್ತಿದ್ದಂತಹ ದಾರಿಯಲ್ಲೆಲ್ಲ ಆ ಸಣ್ಣ ರಂಧ್ರದಿಂದ ಸಾಸಿವೆ ಕೆಳಗೆ ಉದುರ್ತಾ ಇತ್ತು. ಯಾಕೆ ಹೀಗೆ ಮಾಡ್ದ ಅಂತ ಹೇಳಿದ್ರೆ, ವಿದ್ಯಾಪತಿ ಮುಂದೊಂದು ದಿನ ಆ ದಾರಿ ಕಂಡಿಡ್ಕೋಬೇಕು ಅಲ್ವಾ. ಅದಕ್ಕೆ ನೀಲಮಾಧವನ ದರ್ಶನಕ್ಕೆ ವಿಶ್ವವಸು ವಿದ್ಯಾಪತಿಯನ್ನ ಕರ್ಕೊಂಡು ಹೋಗ್ತಾನೆ, ದರ್ಶನ ಕೂಡ ಮಾಡಿಸ್ತಾನೆ. ವಿಶ್ವವಸು ವಿದ್ಯಾಪತಿಗೆ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನ ತೆಗೆದಿದ ನಂತರ ಅಲ್ಲಿದ್ದ ಸುಂದರವಾದ ನಯನ ಮನೋಹರವಾದ ರಮಣೀಯವಾದ ನೀಲಮಾಧವನ ದರ್ಶನ ವಿದ್ಯಾಪತಿಗೆ ಆಗತ್ತೆ. ಆ ಪ್ರಸಾದ ಮತ್ತೆ ಅಲ್ಲಿದ್ದ ಆ ನೀಲಮಾಧವನಿಗೆ ಹಾಕಿದ್ದ ಹಾರ ತುಂಬಾನೇ ಹೊಳಿತಿತ್ತು. ಯಾಕಂದ್ರೆ ಆ ನೀಲಮಾಧವನಿಗೆ ಹಾಕಿದಂತ ಹಾರ ಖುದ್ದಾಗಿ ಸ್ವರ್ಗಲೋಕದಿಂದ ತಂದಿದ್ದೇ ಆಗಿತ್ತು. ಆಗ ಆ ವಿದ್ಯಾಪತಿ ಅನ್ಕೊಂತಾನೆ, ಓ, ಈ ಪ್ರದೇಶದ ಬಗ್ಗೆ ಖಂಡಿತವಾಗ್ಲೂ ನನ್ನ ಪ್ರಭು ಅಂದ್ರೆ ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಲೇಬೇಕು ಅಂತ ಆತ ಆಗಲೇ ತೀರ್ಮಾನ ಮಾಡ್ಕೋತಾನೆ. ಮುಂದಿನ ವಿಡಿಯೋದಲ್ಲಿ ವಿದ್ಯಾಪತಿ ಇಂದ್ರದ್ಯುಮ್ನನಿಗೆ ಈ ನೀಲಾಚಲ ಮತ್ತೆ ಈ ನೀಲಮಾಧವನ ಬಗ್ಗೆ ಹೇಗೆ ವಿಷಯ ರವಾನೆ ಮಾಡ್ದ ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ.